18ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂತಂದರೆ, ಬೆಂಗಳೂರಿನ ಗ್ರಾಮಾಂತರ ಪೊಲೀಸರು ಓರ್ವ ನಟೋರಿಯಸ್ ಮನೆ ಕಳ್ಳತನ ಗ್ಯಾಂಗನ್ನು ಈಗಾಗಲೇ ಬಂಧನ ಮಾಡಿರುವಂಥದ್ದು. ಇನ್ನು ಈ ಒಂದು ಗ್ಯಾಂಗ್ ಕಳ್ಳತನ ಮಾಡ್ತಿದ್ದಂಥ ರೀತಿ ನೋಡಿಬಿಟ್ಟು ಪೊಲೀಸರೇ ಒಂದು ರೀತಿ ಶಾಕ್ಗೊಳಗಾಗಿದ್ದಾರೆ. ಯಾಕಂದರೆ ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ರು, ಮನೆನ ದೋಚ್ತಾ ಇದ್ರು. ಯಾವುದೇ ಒಂದು ಸಣ್ಣ ಎವಿಡೆನ್ಸ್ ಕೂಡ ಅಷ್ಟೇ ಪೊಲೀಸರಿಗೆ ಸಿಗದ ರೀತಿಯಲ್ಲಿ ಇವರು ಎಲ್ಲವನ್ನೂ ಕೂಡ ಅಷ್ಟೇ ಪ್ರೀ ಪ್ಲ್ಯಾನ್ಡ್ ಆಗಿ ಕ್ರೈಮನ್ನು ಮಾಡ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ರು. ಇಂತಹ ಗ್ಯಾಂಗು ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಮನೆಗಳ್ಳತನಗಳನ್ನು ಮಾಡಿದೆ. ಬೆಂಗಳೂರು ಆದಂತಹ ಬಳಿಕ ಇವರ ಟಾರ್ಗೆಟ್ ಇದ್ದಿದ್ದು ನೇರವಾಗಿ ಬೆಂಗಳೂರಿನ ಗ್ರಾಮಾಂತರ ಭಾಗದಲ್ಲಿ. ಬೆಂಗಳೂರಿನ ಗ್ರಾಮಾಂತರ ಭಾಗದಲ್ಲಿಯೂ ಕೂಡ ಅಷ್ಟೇ ಇದೇ ರೀತಿಯಾಗಿ ಮನೆಗಳ್ಳತನ ಮಾಡಿ ಈಗ ಫೈನಲಿ ಪೊಲೀಸರಿಗೆ ಅಂಧರಾಗಿದ್ದಾರೆ. ಆ ಪೊಲೀಸರಿಗೆ ಸಿಕ್ಕಿದ್ದು ಕೂಡ ಅಷ್ಟೇ ಒಂದು ಬಹುದೊಡ್ಡ ರೋಚಕ ಅಂತಲೇ ಹೇಳ್ಬೋದು. ಜೊತೆಗೆ ಅವರು ಇಷ್ಟೆಲ್ಲ ಕಳ್ಳತನ ಮಾಡಿದ್ರು ಕೂಡ ಅಷ್ಟೇ ಒಂದು ಸಣ್ಣ ಎವಿಡೆನ್ಸ್ ಇಂದ ಈಗಾಗಲೇ ಪೊಲೀಸರ ಕೈಗೆ ಲಾಕ್ ಆಗಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹಾಗಾದ್ರೆ ಯಾವುದಪ್ಪ ಈ ಗ್ಯಾಂಗು, ಎಲ್ಲಿಂದ ಬಂತು, ಹೇಗೆ ಮನೆ ಕಳ್ಳತನ ಮಾಡ್ತಿದ್ರು ಅನ್ನೋಂಥದ್ರ ಬಗ್ಗೆ ನಾನು ವಿಸ್ತೃತವಾಗಿ ಹೇಳ್ತೀನಿ. ಈ ಎಲ್ಲ ಗ್ಯಾಂಗ್ ಕೂಡ ಅಷ್ಟೇ ಮೂಲತಃ ದಾವಣಗೆರೆಯವರು. ಈ ಗ್ಯಾಂಗ್ನಲ್ಲಿ ಪುರುಷೋತ್ತಮ್ ಅಂತ, ದರ್ಶನ್, ಚಂದ್ರು ಮತ್ತು ಓರ್ವ ಮಹಿಳೆ ಸೌಭಾಗ್ಯ ಅಂತ, ಈ 4 ಜನರು ಕೂಡ ಅಷ್ಟೇ ದಾವಣಗೆರೆಯವರೇ. ದಾವಣಗೆರೆ ಈ 4 ಜನರು ಕೂಡ ಅಷ್ಟೇ ಬೇರೆ ಬೇರೆ ರೀತಿಯಂಥ ಅಪರಾಧ ಕೃತ್ಯದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಅಷ್ಟೇ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂತಾದಂಥ ಬಳಿಕ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಕಾಮನ್ ಫ್ರೆಂಡ್ಸ್ ಆಗ್ತಾರೆ. ಕಾಮನ್ ಫ್ರೆಂಡ್ಸ್ ಆದಂತಹ ಬಳಿಕ ಇವರು ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ, ನಾವು ಬೇರೆ ರೀತಿಯಂಥ ಕ್ರೈಮ್ನಲ್ಲಿ ಏನಾದರೂ ಒಳಗಡೆ ಹೋದ್ವಿ ಅಂತಂದ್ರೆ ನಮ್ಗೆ ಬೇಲ್ ಕೂಡ ಅಷ್ಟೇ ಸಿಗೋದು ಡಿಲೇ ಆಗುತ್ತೆ. ಹಾಗಾಗಿ ನಾವು ಮನೆ ಕಳ್ಳತನಗಳನ್ನು ಮಾಡೋಣ ಅನ್ನುವಂಥ ಒಂದು ಪ್ಲ್ಯಾನಿಂಗನ್ನು ಮಾಡ್ಕೊಳ್ತಾರೆ. ಅದಕ್ಕೆ 4 ಜನರು ಕೂಡ ಅಷ್ಟೇ ಒಪ್ಕೊಂಡು ತದನಂತರ ಯಾವ ರೀತಿಯಾಗಿ ನಾವು ಮನೆ ಕಳ್ಳತನ ಮಾಡುವಂಥದ್ದು, ನಾವು ಹೇಗೆ ಮಾಡಿದರೆ ಪೊಲೀಸರಿಗೆ ಎವಿಡೆನ್ಸ್ ಸಿಗೋದಿಲ್ಲ ಅನ್ನುವಂಥದ್ದನ್ನು ಬಹುಮುಖ್ಯವಾಗಿ ತಿಳ್ಕೊತಾರೆ. ಅದರಂತೆ ಈ 4 ಜನರು ಕೂಡ ಅಷ್ಟೇ ಟ್ರೈನ್ ಹತ್ಕೊಂಡು ದಾವಣಗೆರೆಯಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂತಹ ಬಳಿಕನೇ ಇವರು ರೈಲ್ವೆ ಸ್ಟೇಷನ್ನಲ್ಲಿ ತಾವು ಹಾಕ್ಕೊಂಡು ಬಂದಿದ್ದಂಥ ಚಪ್ಪಲಿ ಮತ್ತು ಶೂಗಳನ್ನು ಅದೇ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟು ಹೋಗ್ತಾರೆ. ಕಾರಣ ಏನು ಅಂತಂದರೆ, ಇವ್ರದ್ದು ಯಾವುದೇ ಒಂದು ಅಫೆನ್ಸ್ ಮಾಡಿದ್ರು ಕೂಡ ಅಷ್ಟೇ ಪೊಲೀಸರು ಯಾವುದೋ ಒಂದು ಸಣ್ಣ ಕ್ಲೂ ಬಿಟ್ಟಿರ್ತಾರೆ, ಅದನ್ನು ಇಟ್ಕೊಂಡು ಬರ್ತಾರೆ. ನಾವು ಚಪ್ಪಲಿ ಮತ್ತು ಶೂಗಳನ್ನು ಧರಿಸ್ಕೊಂಡು ಹೋದ್ವಿ ಅಂತಂದರೆ ಅದರಿಂದನೂ ಕೂಡ ನಮ್ಮನ್ನು ಹುಡುಕುವಂಥ ಒಂದು ಕೆಲಸಗಳಾಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಇವರು ಚಪ್ಪಲಿ ಮತ್ತು ಶೂಗಳನ್ನು ರೈಲ್ವೆ ಸ್ಟೇಷನಲ್ಲಿ ಬಿಡ್ತಾರೆ. ಈ ಬಿಟ್ಟಿದ್ದಂಥ ಬಳಿಕ ಬರಿಗೈಲಿ ನಡ್ಕೊಂಡು ಹೋಗ್ತಾರೆ. ಬರಿಗೈಲಿ ನಡ್ಕೊಂಡು ಹೋದಂತಹ ವೇಳೆಯಲ್ಲಿ ಒಂದು ಏರಿಯಾನ ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡ್ಕೊಳ್ತಾರೆ. ಯಾವ ಒಂದು ಏರಿಯಾದಲ್ಲಿ ಮನೆಗೆ ಲಾಕ್ ಆಗಿರುತ್ತೆ ಅಂತಹ ಮನೆಯನ್ನು ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡಿದಂತಹ ಬಳಿಕ ಕೈಗೆ ಗ್ಲೌಸನ್ನು ಧರಿಸ್ತಾರೆ, ಮುಖಕ್ಕೆ ಒಂದು ರೀತಿ ಮಾಸ್ಕ್ ರೀತಿಯಲ್ಲಿ ಧರಿಸ್ತಾರೆ, ಜೊತೆಗೆ ತಲೆಗೆ ಒಂದು ರೀತಿ ಟೋಪಿಯನ್ನು ಹಾಕ್ಕೊಳ್ತಾರೆ. ಯಾವ ಮನೆಯನ್ನು ಇವ್ರು ನೋಡ್ಕೊಂಡು ರೆಕ್ಕಿ ಮಾಡಿರ್ತಾರಲ್ಲ ಆ ಮನೆಯನ್ನು ಬರೀ 30 ನಿಮಿಷದಲ್ಲಿ ಡೋರು ಒಡೆದು ಒಳಗಡೆ ಹೋಗಿ ಇಡೀ ಮನೆಯನ್ನು ದೋಚ್ಕೊಂಡು ಹೋಗ್ತಾರೆ. ಹೀಗೆ ಬೆಂಗಳೂರು ನಗರದಲ್ಲಿಯೂ ಕೂಡ ಅಷ್ಟೇ ಸುಮಾರು ಕಡೆಯಲ್ಲಿ ಈ ರೀತಿಯಾದಂಥ ಒಂದಷ್ಟು ಮನೆಗಳನ್ನು ಕಳ್ತನ ಮಾಡ್ತಾರೆ. ಬೆಂಗಳೂರು ಆದಂಥ ಬಳಿಕ ಕೂಡ್ಲೂನಲ್ಲಿ 35,000 ರೂಪಾಯಿ ಒಂದು ತಿಂಗಳಿಗೆ ಬಾಡಿಗೆಯನ್ನು ಕೊಟ್ಟು ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ಇವ್ರು ಉಳ್ಕೊಂಡಿರ್ತಾರೆ. ಅದು ಕೂಡ ತಾವು ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ, ಒಂದು ತಿಂಗಳಿಗೆ 35,000 ರೂಪಾಯಿ ಅಂತ ಬಾಡಿಗೆ ಕೊಡ್ತಾರೆ, 1.5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಅಷ್ಟೇ ಕೊಟ್ಟಿರ್ತಾರೆ. ಇದಾದಂಥ ಬಳಿಕ ಇವರ ನೆಕ್ಸ್ಟ್ ಟಾರ್ಗೆಟ್ ಆಗುವಂತಹದ್ದು ಬೆಂಗಳೂರು ಗ್ರಾಮಾಂತರ ಭಾಗಕ್ಕೆ ಹೋಗ್ತಾರೆ. ದೊಡ್ಡಬಳ್ಳಾಪುರದಲ್ಲಿಯೂ ಕೂಡ ಅಷ್ಟೇ TB ಸರ್ಕಲ್ನ ಸಮೀಪದಲ್ಲಿ ಒಂದು ಮನೆಯನ್ನು ದೋಚ್ತಾರೆ. ಸುಮಾರು 120 ಗ್ರಾಮ್ ಚಿನ್ನ ದೋಚ್ತಾರೆ. ಮನೆಯಲ್ಲಿರುವಂಥ ಒಂದಷ್ಟು ಬೆಳ್ಳಿ ಐಟಮ್ಸು, ಹಣ ಎಲ್ಲವನ್ನೂ ಕೂಡ ದೋಚ್ಕೊಂಡು ಹೋಗ್ತಾರೆ. ಹೀಗೆ ದೋಚ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರು ಒಂದು ಐಫೋನ್ ಕಂಪನಿಯ ಇಯರ್ ಬಡ್ ಅನ್ನು ಕೂಡ ಅಷ್ಟೇ ಆ ಸಂದರ್ಭದಲ್ಲಿ ಅಲ್ಲಿ ಅದನ್ನು ಕೂಡ ಅಷ್ಟೇ ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ. ಇದಾದಂಥ ಬಳಿಕ ಪೊಲೀಸರಿಗೆ ಇಂಟಿಮೇಟ್ ಹೋಗುತ್ತೆ. ಬೆಂಗಳೂರು ಗ್ರಾಮಾಂತರ CPI ಆಗಿದ್ದಂತಹ ಸಾದಿಕ್ ಪಾಷಾ ಅವ್ರಿಗೂ ಕೂಡ ಅಷ್ಟೇ ಮಾಹಿತಿ ಹೋಗುತ್ತೆ. ಇಮಿಡಿಯೇಟ್ ಆಗಿ ಅವರು ಘಟನಾ ಸ್ಥಳಕ್ಕೆ ಹೋಗ್ತಾರೆ. ಸೋಕೋ ಟೀಮ್ ಹೋಗುತ್ತೆ, ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ. ಆದರೆ ಯಾವುದೇ ರೀತಿಯಾದಂಥ ಎವಿಡೆನ್ಸಸ್ ಅನ್ನುವಂಥದ್ದು ಬಿಟ್ಟಿರಲ್ಲ. ಬದಲಾಗಿ ಫಿಂಗರ್ ಪ್ರಿಂಟನ್ನು ಕೂಡ ಚೆಕ್ ಮಾಡ್ಕೊತಾರೆ, ಯಾವುದೇ ಫಿಂಗರ್ ಪ್ರಿಂಟ್ ಸಿಗೋದಿಲ್ಲ. ಜೊತೆಗೆ ಅಲ್ಲಿರುವಂಥ ಅಕ್ಕಪಕ್ಕದ CCTV ಫುಟೇಜನ್ನು ಗಮನಿಸ್ತಾರೆ, ಯಾವುದರಿಂದನೂ ಯಾವುದು ಕ್ಲೂ ಸಿಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರು ಕಂಪ್ಲೇಂಟನ್ನು ರಿಸೀವ್ ಮಾಡ್ಕೊಳ್ತಾರೆ. ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ದೂರು ಕೊಟ್ಟಂತಹ ಮಹಿಳೆ ಒಂದಷ್ಟು ವಿಸ್ತಾರವಾಗಿ ಮನೇಲಿ ಏನೆಲ್ಲ ಕಳ್ಳತನ ಆಯಿತು ಅನ್ನೋಂಥದ್ದನ್ನು ಅದನ್ನು ಮೆನ್ಷನ್ ಮಾಡ್ಕೊಂಡು ಹೋಗ್ತಾರೆ. ಆ ಮೆನ್ಷನ್ ಮಾಡಿದಂತಹ ವೇಳೆಯಲ್ಲಿ FIRನಲ್ಲಿ ಐಫೋನ್ ಕಂಪನಿಯ ಒಂದು ಏರ್ಪೋರ್ಟ್ಸ್ ಕೂಡ ಅಷ್ಟೇ ಕಳ್ಳತನ ಆಗಿರುತ್ತೆ ಅನ್ನುವಂಥದ್ದನ್ನ ಉಲ್ಲೇಖವನ್ನು ಮಾಡ್ತಾರೆ.
ಈ ಕಡೆ ಏನೂ ಕ್ಲೂ ಇರೋದಿಲ್ಲ. ಎಷ್ಟೇ ಹುಡುಕಾಟ ಮಾಡಿದ್ರು ಯಾವ ಗ್ಯಾಂಗು ಹೇಗೆ ಕಳ್ತನ ಮಾಡಿದ್ರು ಒಂದು ಕೂಡ ಅಷ್ಟೇ ಯಾವುದೇ ಎವಿಡೆನ್ಸಸ್ ಇರೋದಿಲ್ಲ. ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆ ಒಂದು ದೂರನ್ನು ಮತ್ತೆ ಮತ್ತೆ ಓದೋಕೆ ಶುರು ಮಾಡಿ ಪರಿಶೀಲನೆ ಮಾಡೋಕೆ ಹೋದಂಥ ವೇಳೆಯಲ್ಲಿ ಆ ಐಫೋನ್ ಕಂಪನಿಯ ಏರ್ಪೋರ್ಟ್ ಕೂಡ ಅಷ್ಟೇ ಕಳ್ತನ ಆಗಿದೆ ಅನ್ನೋಂಥದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಇಮಿಡಿಯೇಟ್ ಆಗಿ ದೂರುದಾರರನ್ನು ಕರೀತಾರೆ. ನಿಮ್ಮ ಮೊಬೈಲ್ನಲ್ಲಿ ಕನೆಕ್ಟ್ ಆಗಿರುವಂಥ ಫೈಂಡ್ ಮೈ ಡಿವೈಸ್ ಅನ್ನುವಂಥದ್ದನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾರೆ. ಅದರಂತೆ ಫೈಂಡ್ ಮೈ ಡಿವೈಸನ್ನು ಹೊಡಿತಾರೆ. ಆಗ ನೇರವಾಗಿ ಅದು ಲೊಕೇಶನ್ಗೆ ಕರ್ಕೊಂಡು ಹೋಗುತ್ತೆ. ದೊಡ್ಡಬಳ್ಳಾಪುರದಿಂದ ನೇರವಾಗಿ ಕೂಡ್ಲು ಗೇಟ್ನಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ಗೆ ಲೊಕೇಶನ್ ಬರುತ್ತೆ. ಆವಾಗ ಪೊಲೀಸರ ಅಲರ್ಟ್ ಆಗ್ತಾರೆ. ಹಾಗಿದ್ರೆ ಈ ಐಪಾಡ್ನ ಮುಖಾಂತರವಾಗಿ ಆರೋಪಿಗಳನ್ನ ಹಿಡಿಬೇಕು. ಯಾಕಂದರೆ ಏನೂ ಕ್ಲೂ ಇಲ್ಲದ ಕೇಸ್ನಲ್ಲಿ ನಾವು ಈ ರೀತಿ ಐಪಾಡ್ ಮುಖಾಂತರವಾಗಿ ಹಿಡಿದ್ರೆ ಒಂದು ರೀತಿಯಾಗಿ ಆರೋಪಿಗಳು ಸಿಗಬಹುದು. ಇವರು ಇಷ್ಟೆಲ್ಲ ಒಂದು ಯಾವುದೇ ಸಾಕ್ಷ್ಯಾಧಾರಗಳು ಸಿಗದೆ ಎವಿಡೆನ್ಸ್ ಸಿಗದೆ ಕಳ್ತನ ಮಾಡಿದೆ ಅಂದ್ರೆ ಪಕ್ಕಾ ನಟೋರಿಯಸ್ ಗ್ಯಾಂಗ್ ಇದು ಅಂದ್ಕೊಂಡ್ಬಿಟ್ಟು ಇನ್ಸ್ಪೆಕ್ಟರ್ ಇಮಿಡಿಯೇಟ್ಲಿ ಐಆರ್ ಆಫೀಸರ್ ಗಮನಕ್ಕೆ ತಂದು ಒಂದು ಟೀಮನ್ನು ಮಾಡಿಕೊಂಡು ನೇರವಾಗಿ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿನ ಕಡೆಗೆ ಬರ್ತಾರೆ. ನೇರವಾಗಿ ಆ ಒಂದು ಲೊಕೇಶನ್ ಏನು ಐಪಾಡ್ ಲೊಕೇಶನ್ ಇರುತ್ತೆ ಆ ಲೊಕೇಶನ್ ಹಾಕೊಂಡು ಹೋದಾಗ ಎಕ್ಸಾಕ್ಟ್ ಆಗಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಆರೋಪಿಗಳಿರ್ತಾರೆ. ಎಲ್ಲೋ ಒಂದು ಕಡೆ ಆರೋಪಿಗಳು ಕೂಡ ಶಾಕ್ಗೊಳಗಾಗ್ತಾರೆ. ಪೊಲೀಸ್ ಎಂಟ್ರಿ ಕೊಟ್ಟಂತ ವೇಳೆಯಲ್ಲಿ ಐಪಾಡ್ ಕೂಡ ಅಲ್ಲೇ ಇರುತ್ತೆ, ಅವ್ರು ಕದ್ದಿದ್ದಂಥ ಮಾಲು ಕೂಡ ಅಲ್ಲೇ ಇರುತ್ತೆ. ಎಲ್ಲವನ್ನೂ ಕೂಡ ಅಷ್ಟೇ ಪೊಲೀಸರ ಹೊತ್ತು ತಮ್ಮ ವಶಕ್ಕೆ ಪಡ್ಕೊಂಡು ಆರೋಪಿಗಳನ್ನು ಕರ್ಕೊಂಡು ಬಂದು ಇಂಟ್ರೋಗೇಷನ್ ಶುರು ಮಾಡ್ತಾರೆ. ಇಂಟ್ರೋಗೇಷನ್ ಶುರು ಮಾಡಿದಂತಹ ವೇಳೆಯಲ್ಲಿ ಆರೋಪಿಗಳು ಹೇಳುವಂಥದ್ದು ಏನು ಅಂತಂದರೆ ಈ ರೀತಿಯಾಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿರಲ್ಲ. ಬದಲಾಗಿ ಐಪಾಡಿಂದ ನಾವು ಸಿಗ್ಬೀಳ್ತೀವಿ ಅನ್ನೋಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯಕ್ಕೊಳಗಾಗಿರುವಂತಹ ವಿಚಾರ ಅದು. ಯಾಕಂದರೆ ನಾವು ಎಷ್ಟೋ ಕಳ್ತನ ಮಾಡಿದ್ರು ಕೂಡ ಪೊಲೀಸರಿಗೆ ಯಾವುದೇ ಸಣ್ಣ ಕ್ಲೂ ಕೂಡ ನಾವು ಬಿಡ್ತಾ ಇರಲಿಲ್ಲ. ಆದರೆ ಈ ಬಾರಿ ನಾವು ಕದ್ದಂತಹ ವೇಳೆಯಲ್ಲಿ ಐಪಾಡ್ ಕದ್ದಿದ್ದಂಥ ಕಾರಣಕ್ಕೋಸ್ಕರ ಇವತ್ತು ನಾವು ಸಿಕ್ಬೀಳುವಂತಹ ಸ್ಥಿತಿ ಎದುರಾಯಿತು ಅನ್ನೋಂಥದ್ದನ್ನ ಹೇಳಿದ್ರೆ, ಜೊತೆಗೆ ಆರೋಪಿಗಳ ಹಿನ್ನೆಲೆ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆಕ್ಟ್ ಮಾಡಲು ಮುಂದಾಗಿರುವಂಥ, ಅದರಲ್ಲೂ ಈ ಪ್ರಕರಣದ ಆರೋಪಿಯಾಗಿರುವಂಥ ಪುರುಷೋತ್ತಮ್ ಮೇಲೆ ಹಿಂದೆ ಒಂದು ಕೊಲೆ ಪ್ರಕರಣ ಕೂಡ ದಾಖಲಾಗಿತ್ತು. ಆತ ತುಮಕೂರು ಜೈಲಿನಲ್ಲಿ ಕೂಡ ಇದ್ದ. ಆತನ ಜೊತೆಗೆ ಮತ್ತಿಬ್ಬರು ಆರೋಪಿಗಳಿಂದ ಅವರು ಕೂಡ ಅಷ್ಟೇ ಸಣ್ಣ ಪುಟ್ಟ ಕ್ರೈಮ್ಗಳನ್ನು ಮಾಡ್ಕೊಂಡು ಜೈಲನ್ನು ಸೇರ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ಇವರು ದೊಡ್ಡ ಮಟ್ಟದ ಕ್ರೈಮ್ ಮಾಡಿದ್ರೆ ನಾವು ಸ್ಟೇಷನ್ ಅಂದರೆ ಜೈಲಲ್ಲಿ ಇರಬೇಕಾಗುತ್ತೆ, ತುಂಬ ದಿನಗಳ ಕಾಲ ಕನ್ವಿಕ್ಷನ್ ಕೂಡ ಬೀಳುತ್ತೆ. ಆ ಒಂದು ವೇಳೆಯಲ್ಲಿ ಜಾಮೀನು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ರೇಟ್ ಕೂಡ ಅಷ್ಟೇ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸುಮಾರು 10,000ಕ್ಕೂ ಅಧಿಕ 1 ಗ್ರಾಮ್ ಗೋಲ್ಡ್ ದಾಟಿರುವಂಥದ್ದು. ಈ ಒಂದು ವೇಳೆಯಲ್ಲಿ ನಾವು ಮನೆಗಳನ್ನು ಕಳ್ತನ ಮಾಡ್ತು ಅಂತಂದರೆ ದುಡ್ಡು ಸಿಗುತ್ತೆ. ಒಂದು ವೇಳೆ ನಾವು ಸಿಕ್ಬಿದ್ರು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ಬೇಲ್ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ರೀತಿಯಂಥ ಖತರ್ನಾಕ್ ಪ್ಲಾನ್ ಅನ್ನು ಮಾಡಿದ್ವಿ ಅನ್ನುವಂಥದ್ದನ್ನ ಹೇಳಿದರೆ, ಜೊತೆಗೆ ಒಂದು ಲೇಡಿ ಸೌಭಾಗ್ಯ ಅಂತ ಏನಿದ್ದಾಳೆ ಈಕೆಯು ಕೂಡ ಅಷ್ಟೇ ಫೈನಾನ್ಷಿಯಲ್ ಆಗಿ ಇವ್ರು ಏನೇ ಚಿನ್ನ ಕದ್ಕೊಂಡು ಬಂದರೂ ಕೂಡ ಅಷ್ಟೇ ಆಕೆಯ ಮುಖಾಂತರವಾಗಿ ಅದನ್ನು ಹಡ ಇಡುವಂಥದ್ದು ಅಥವಾ ಮಾರುವಂಥದ್ದು ಈ ರೀತಿಯಾಗಿ ಮಾಡ್ತಾ ಇದ್ರು. ಒಂದು ವೇಳೆ ಏನಾದರೂ ಆರೋಪಿಗಳು ಯಾವುದೇ ಪೊಲೀಸ್ ಸ್ಟೇಷನ್ ಸಿಗ್ಬಿದ್ರು ಕೂಡ ಅಷ್ಟೇ ಸೌಭಾಗ್ಯ ಮಾತ್ರ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ಲು. ಇವರಿಗೆ ಬೇಕಾದಂಥ ಫೈನಾನ್ಷಿಯಲಿ ಹೆಲ್ಪ್ ಏನಿತ್ತು ಅದೆಲ್ಲವನ್ನು ಕೂಡ ಆಕೆನೇ ಮಾಡ್ತಾ ಇದ್ಲು. ಇವರಿಗೆ ಜಾಮೀನು ಕೊಡಿಸೋದ್ರಿಂದ ಇರ್ಬೋದು ಅಥವಾ ಇವರು ಜೈಲಲ್ಲಿ ಹೋದಂಥ ವೇಳೆಯಲ್ಲಿ ಅವ್ರಿಗೆ ಏನೆಲ್ಲ ಅಗತ್ಯತೆ ಇರುವಂಥ ವಸ್ತುಗಳು ಬೇಕು ಅದನ್ನು ಪೂರೈಸುವಂಥದ್ದು ಇರ್ಬೋದು, ಇದೆಲ್ಲವನ್ನು ಕೂಡ ಅಷ್ಟೇ ಸೌಭಾಗ್ಯ ಮಾಡ್ತಿದ್ಲು. ಸದ್ಯಕ್ಕೀಗಾಗಲೇ ಈ 4 ಜನ ಆರೋಪಿಗಳನ್ನು ದೊಡ್ಡಬಳ್ಳಾಪುರದ ಗ್ರಾಮಾಂತರ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಇವ್ರನ್ನ ತೀವ್ರ ಇಂಟ್ರೋಗೇಷನ್ಗೆ ಒಳಪಡಿಸಿರುವಂತಹದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಏನು ಅಂತಂದರೆ ಇವರು ಕೇವಲ ದೊಡ್ಡಬಳ್ಳಾಪುರದಲ್ಲಿರುವಂಥ ಮನೆ ಅಷ್ಟೇ ಇನ್ನು ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ರೀತಿಯಾದಂಥ ಕ್ರೈಮನ್ನು ಮಾಡಿರುವಂಥದ್ರ ಬಗ್ಗೆ ಮಾಹಿತಿ ಇದೆ. ಸಾಕಷ್ಟು ಗೋಲ್ಡನ್ನು ಕೂಡ ಅಷ್ಟೇ ಕಳ್ತನ ಮಾಡಿರುವಂಥದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ಅದನ್ನು ರಿಕವರಿ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಅಷ್ಟೇ ಸದ್ಯಕ್ಕೆ ಗ್ರಾಮಾಂತರ ಪೊಲೀಸರು ಮುಂದಾಗಿರುವಂಥದ್ದು. ಇದರ ಜೊತೆಗೆ ಬೇರೆ ಬೇರೆ ಠಾಣೆಯಲ್ಲಿ ಎಲ್ಲೆಲ್ಲಿ ಇವರು ಕಳ್ತನವನ್ನು ಮಾಡಿದ್ರು ಅದರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಸಂಗ್ರಹವನ್ನು ಮಾಡ್ತಿದ್ದಾರೆ. ನಾವು ನ್ಯೂಸ್ 18 ಮೂಲಕವಾಗಿ ನಿಮಗೊಂದು ಮನವಿ ಮಾಡುವಂಥದ್ದು ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ನೀವು ಮನೆಯಲ್ಲಿ ಇಲ್ಲ ಅಂದಂತಹ ವೇಳೆಯಲ್ಲಿ ಸ್ಥಳೀಯ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಹೋಗಿ ನಾವು ಈ ರೀತಿ ಒಂದು ಟೂರ್ ಹೋಗ್ತಾ ಇದ್ದೀವೋ ಅಥವಾ ನಾವು ಬೇರೆ ಎಲ್ಲೋ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಾ ಇದೀವಿ, ಇಷ್ಟು ದಿನ ಬರೋಕ್ಕಾಗಿದ್ದಿಲ್ಲ, ದಯವಿಟ್ಟು ನಮ್ಮ ಮನೆ ಕಡೆ ಒಂದು ಗಮನವನ್ನು ವಹಿಸಿ ಅಂತ ದಯವಿಟ್ಟು ಪೊಲೀಸರಿಗೆ ಒಳಗೆ ಅವರು ಕೂಡ ಅಷ್ಟೇ ನಿಮ್ಮ ಮನೆಯ ಸುತ್ತಮುತ್ತಲೇ ಒಂದು ಗಸ್ತು ವೆಹಿಕಲನ್ನು ಕೂಡ ಅಷ್ಟೇ ಇಟ್ಟಿರ್ತಾರೆ, ಮನೆಯನ್ನು ಕೂಡ ಅಷ್ಟೇ ತಮ್ಮ ಅಬ್ಸರ್ವೇಷನಲ್ಲಿ ಇಟ್ಕೊಂಡಿರ್ತಾರೆ. ನೀವು ಏಕಾಏಕಿ ಮನೆಯಲ್ಲಿ ಚಿನ್ನಾಭರಣ ಇಟ್ಟು ಟ್ರಿಪ್ಪು ಅಂತ ಹೋದಂಥ ವೇಳೆಯಲ್ಲಿ ಈ ರೀತಿಯಾದಂಥ ಕಳ್ಳರು ನಿಮ್ಮ ಮನೆಗೂ ಕೂಡ ಅಷ್ಟೇ ಬಂದು ಕನ್ನ ಹಾಕುವಂಥ ಸಾಧ್ಯತೆಗಳಿರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.